ಸರ್ ಒಂದು ಸರ್ 28ರ ಚುನಾವಣೆ ದೃಷ್ಟಿಯಿಂದ ಸರ್ಕಾರ ಮಾಡ್ತಾ ಇದ್ದೀವಿ. ಆರ್ ಯು ಹ್ಯಾಪಿ ಸರ್? ಈ ಒಂದು ಈ ಲೆಕ್ಕಾಚಾರ ಮಾಡಿದ ಕ್ಯಾಬಿನೆಟ್ ನಿಮ್ಗೆ ತೃಪ್ತಿ ಇದೆ ವೈಯಕ್ತಿಕವಾಗಿ? ನಾನು ವೈಯಕ್ತಿಕವಾಗಿ ಪಕ್ಷದ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದ ಏನು ಒಂದು ಸಿದ್ಧಾಂತ ಇದೆ, ಸಂವಿಧಾನದ ಆಶಯಗಳನ್ನು ಯಾವ ರೀತಿ ನಾವು ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಮಾಡಿರ್ತಕ್ಕಂಥದ್ದು. ಒಬ್ಬ ಪೌರ ಕಾರ್ಮಿಕ ಸಫಾಯಿ ಕರ್ಮಚಾರಿಯ ಅವ್ರ ದಂಪತಿಗಳ ಮಗನ್ನ ಇಡೀ ದೇಶದಲ್ಲೇ ಎಲ್ಲೂ ಮಾಡಿಲ್ಲ. ಅದನ್ನು ಮಾಡಿ ನಾವು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀವಿ. ಯಾವುದೇ ಪಕ್ಷದಲ್ಲಿ ಆ ಥರ ಅವಕಾಶಗಳು ಸಿಕ್ಕೋದಿಲ್ಲ. ಆ ಥರ ಭಾಳಷ್ಟು ಜನ ಅಂಥವ್ರಿಗೆ ನಾವು ಅವಕಾಶಗಳು ಮಾಡಿಕೊಟ್ಟಿದ್ದೀವಿ. ಒಳ್ಳೆ ರೀತಿಯ ಸಂದೇಶ ದೇಶದಲ್ಲಿದೆ, ರಾಜ್ಯದಲ್ಲೂ ಇದೆ. ನೀವು ಕೊಡುವಾಗ ಈ ಬಾರಿ ಸಂಪುಟದಲ್ಲಿ ಬಿಲಿಯನರ್ಗಳು ಜಾಸ್ತಿ ಇದ್ದಾರೆ ಅಂತಕ್ಕಂಥ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಈಗ ಬಿಲಿಯನರ್ಗಳು ಇರ್ತಾರೋ ಇಲ್ವೋ, ಅವ್ರು ಯಾರೋ ಅದ್ರ ಜೊತೆಗೆ ಇದನ್ನು ಮಾಡಿದ್ದೀವಲ್ಲ. ಈಗ ಭಾರತೀಯ ಜನತಾ ಪಾರ್ಟಿ ಶ್ರೀಮಂತ ರಾಜಕೀಯ ಪಕ್ಷ, ದೇಶದಲ್ಲಿ 4,000 ಕೋಟಿ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ 700 ಕೋಟಿ ಮಾತ್ರ ಇಟ್ಕೊಂಡಿರೋದು. ಆ ಶ್ರೀಮಂತಿಕೆಯಲ್ಲಿದೆ, ನಮ್ಮದೆಲ್ಲಿದೆ. ನಾವು ಎಲ್ಲರೂ ಬ್ಯಾಲೆನ್ಸ್ ಮಾಡಿದ್ದೀವಿ. ಶ್ರೀಮಂತರನ್ನು ಕೊಟ್ಟಿದ್ದೀವಿ, ಬಡವ್ರನ್ನೂ ಕೊಟ್ಟಿದ್ದೀವಿ, ಮಧ್ಯಮ ವರ್ಗದವ್ರಿಗೂ ಕೊಟ್ಟಿದ್ದೀವಿ. ಅದೇನಾದರೂ ಇದೆಯಾ ಭಾರತೀಯ ಜನತಾ ಪಾರ್ಟಿನಲ್ಲಿ? ಇಲ್ಲ. ಕೇಂದ್ರದಿಂದ ನೋಡಿ ಇಲ್ಲ. ನೀವು BJP ಅಧ್ಯಕ್ಷರು ಎಷ್ಟು ಕೋಟಿಗೆ ಬಾಳ್ತಾರೆ? ಸಾಮ್ರಾಟ್ ಅಶೋಕ್ ಎಷ್ಟು ಕೋಟಿಗೆ ಬಾಳ್ತಾರೆ? ನನ್ನನ್ನು ಚಾರ್ಟೆಡ್ ಅಕೌಂಟೆಂಟ್ ಮಾಡಬೇಡಿ, ಎಲ್ಲರದ್ದು ಲೆಕ್ಕ ನನ್ನ ಹತ್ರ ಇದೆ. ಸರ್ ಒಂದು ಸರ್ 28ರ ಚುನಾವಣೆ ದೃಷ್ಟಿಯಿಂದ ಸರ್ಕಾರ ಮಾಡ್ತಾ ಇದ್ದೀವಿ. ಆರ್ ಯು ಹ್ಯಾಪಿ ಸರ್? ಈ ಒಂದು ಈ ಲೆಕ್ಕಾಚಾರ ಮಾಡಿದ ಕ್ಯಾಬಿನೆಟ್ ನಿಮ್ಗೆ ತೃಪ್ತಿ ಇದೆ ವೈಯಕ್ತಿಕವಾಗಿ? ನಾನು ವೈಯಕ್ತಿಕವಾಗಿ ಪಕ್ಷದ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದ ಏನು ಒಂದು ಸಿದ್ಧಾಂತ ಇದೆ, ಸಂವಿಧಾನದ ಆಶಯಗಳನ್ನು ಯಾವ ರೀತಿ ನಾವು ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಮಾಡಿರ್ತಕ್ಕಂಥದ್ದು. ಒಬ್ಬ ಪೌರ ಕಾರ್ಮಿಕ ಸಫಾಯಿ ಕರ್ಮಚಾರಿಯ ಅವ್ರ ದಂಪತಿಗಳ ಮಗನ್ನ ಇಡೀ ದೇಶದಲ್ಲೇ ಎಲ್ಲೂ ಮಾಡಿಲ್ಲ. ಅದನ್ನು ಮಾಡಿ ನಾವು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀವಿ. ಯಾವುದೇ ಪಕ್ಷದಲ್ಲಿ ಆ ಥರ ಅವಕಾಶಗಳು ಸಿಕ್ಕೋದಿಲ್ಲ. ಆ ಥರ ಭಾಳಷ್ಟು ಜನ ಅಂಥವ್ರಿಗೆ ನಾವು ಅವಕಾಶಗಳು ಮಾಡಿಕೊಟ್ಟಿದ್ದೀವಿ. ಒಳ್ಳೆ ರೀತಿಯ ಸಂದೇಶ ದೇಶದಲ್ಲಿದೆ, ರಾಜ್ಯದಲ್ಲೂ ಇದೆ. ನೀವು ಕೊಡುವಾಗ ಈ ಬಾರಿ ಸಂಪುಟದಲ್ಲಿ ಬಿಲಿಯನರ್ಗಳು ಜಾಸ್ತಿ ಇದ್ದಾರೆ ಅಂತಕ್ಕಂಥ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಈಗ ಬಿಲಿಯನರ್ಗಳು ಇರ್ತಾರೋ ಇಲ್ವೋ, ಅವ್ರು ಯಾರೋ ಅದ್ರ ಜೊತೆಗೆ ಇದನ್ನು ಮಾಡಿದ್ದೀವಲ್ಲ. ಈಗ ಭಾರತೀಯ ಜನತಾ ಪಾರ್ಟಿ ಶ್ರೀಮಂತ ರಾಜಕೀಯ ಪಕ್ಷ, ದೇಶದಲ್ಲಿ 4,000 ಕೋಟಿ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ 700 ಕೋಟಿ ಮಾತ್ರ ಇಟ್ಕೊಂಡಿರೋದು. ಆ ಶ್ರೀಮಂತಿಕೆಯಲ್ಲಿದೆ, ನಮ್ಮದೆಲ್ಲಿದೆ. ನಾವು ಎಲ್ಲರೂ ಬ್ಯಾಲೆನ್ಸ್ ಮಾಡಿದ್ದೀವಿ. ಶ್ರೀಮಂತರನ್ನು ಕೊಟ್ಟಿದ್ದೀವಿ, ಬಡವ್ರನ್ನೂ ಕೊಟ್ಟಿದ್ದೀವಿ, ಮಧ್ಯಮ ವರ್ಗದವ್ರಿಗೂ ಕೊಟ್ಟಿದ್ದೀವಿ. ಅದೇನಾದರೂ ಇದೆಯಾ ಭಾರತೀಯ ಜನತಾ ಪಾರ್ಟಿನಲ್ಲಿ? ಇಲ್ಲ. ಕೇಂದ್ರದಿಂದ ನೋಡಿ ಇಲ್ಲ. ನೀವು BJP ಅಧ್ಯಕ್ಷರು ಎಷ್ಟು ಕೋಟಿಗೆ ಬಾಳ್ತಾರೆ? ಸಾಮ್ರಾಟ್ ಅಶೋಕ್ ಎಷ್ಟು ಕೋಟಿಗೆ ಬಾಳ್ತಾರೆ? ನನ್ನನ್ನು ಚಾರ್ಟೆಡ್ ಅಕೌಂಟೆಂಟ್ ಮಾಡಬೇಡಿ, ಎಲ್ಲರದ್ದು ಲೆಕ್ಕ ನನ್ನ ಹತ್ರ ಇದೆ. ಆಯ್ತು, ಮಾಡೋಣ. ಧನ್ಯವಾದಗಳು.